50% ಕೊಡಬೇಕು ಸ್ಟೇಟ್ಗಳಿಗೆ ಅಂತ ಹೇಳಿದ್ದೀವಿ. ಟೋಟಲ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ 50% ಸ್ಟೇಟ್ಸ್. ಡಿವಿಜಿಬಲ್ ಪೂಲ್ಗೆ ಸೆಸ್ ಸರ್ಚಾರ್ಜ್ ಅನ್ನು ಕೂಡ ಸೇರಿಸಬೇಕು. ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ, ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು. ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ 25 ವರ್ಷ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 5 ವರ್ಷದಲ್ಲಿ 25,000 ಕೋಟಿ ಆಗುತ್ತೆ. ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು. ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿ ಆಗುತ್ತೆ. ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು ಕೊಡಬೇಕು ನಮಗೆ. ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು 55,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ. ಅದರಲ್ಲಿ ಅರ್ಧ ನಮಗೆ ಕೊಡಬೇಕು. ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಆಮೇಲೆ ಎಫಿಷಿಯನ್ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಲೈಸ್ ಮಾಡಬೇಕು. ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡಬೇಕು. ಬಿಕಾಸ್ GDPಗೆ ಒಂದು ಕಾಂಟ್ರಿಬ್ಯೂಷನ್ ನಿಯರ್ಲಿ 9% ಕಾಂಟ್ರಿಬ್ಯೂಷನ್. ಸೊ ನಾವು ವಿ ಆರ್ ಗೆಟಿಂಗ್ ಓನ್ಲಿ 1.9% ಇದೆ ಸರ್. 1.5% 1.5% ವೇರ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸರಿ ಮಾಡಬೇಕು ಅಂತೇಳಿ 14 ಫೈನಾನ್ಸ್ ಕಮಿಷನ್ ನಮಗೆ 4.713 ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟ್. ಅದು 15 ಫೈನಾನ್ಸ್ ಕಮಿಷನ್ನಲ್ಲಿ 100.647 ಆಗಿಬಿಟ್ಟಿದೆ. ಸೊ ಅದನ್ನು ಸರಿಪಡಿಸಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತೇಳಿ ಸುಮಾರು 1.66% ಕಡಿಮೆ ಆಗುತ್ತೆ. ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಟ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು 80,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಗಿದೆ. ಅದನ್ನೆಲ್ಲ ರೆಕ್ಟಿಫೈ ಮಾಡಿ 16 ಫೈನಾನ್ಸ್ ನಿಮ್ಮ ಬೇಡಿಕೆಗಳಿಗೆ ಪೂರಕವಾಗಿ ಅವ್ರು ರಿಪೋರ್ಟ್ ಕೊಡ್ತಾರೆ, ಕೇಳಿದ್ದಾರೆ ಅಷ್ಟೇನೆ. ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ನೋಡೋಣ. ನಾವು ಐ ಹೋಪ್ಸ್, ಬಿಕಾಸ್ ನರೇಂದ್ರ ಮೋದಿ ಅವರು 50% ಕೇಳಿದರು. ಚೀಫ್ ಮಿನಿಸ್ಟರ್ ಆಗಿರೋರು 50% ಕೇಳಿದರು. ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅವರೇ ಚೀಫ್ ಮಿನಿಸ್ಟರ್ ಆಗಿರೋ, ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿರೋ 50% ಕೇಳಿದರು ವರ್ಟಿಕಲ್ ಡೆವಲ್ಯೂಷನ್. ಒಪ್ಕೋಬಹುದು ಅಂತ ಅಂದಿದ್ದೀನಿ. ಬಿಕಾಸ್ ಅನೇಕ ರಾಜ್ಯಗಳು 50% ಕೇಳ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ಇದೆ, ನೋಡೋಣ. ಈಗ 2:15 ಇದೆ.